ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಸಜ್ಜಿಗೆ ಸಂಡಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಸಿಗೆ ದಿನದಲ್ಲಿ ಸಜ್ಜೆ ಸಂಡಿಗೆ ಹೇಗೆ ಮಾಡ್ತಾರಂತ ಹೇಳ್ತಾ ಇದ್ದೀನಿ ನೋಡಿ. ಸಜ್ಜಿನ ತೊಳ್ಕೊಂಡು ಇಟ್ಕೊಂಡು ಮಿಕ್ಸಿಯಲ್ಲಿ ಈ ಥರ ಸಣ್ಣಗೆ ಮಾಡಿಕೊಂಡು ಈ ಥರ ಹಾಕಬೇಕು ನೋಡಿ. ಈ ಥರ ಹಾಕಿದ್ದೀನಿ ನೋಡಿ, ಹೇಗಿದೆ ಅಂತ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಇವಾಗ ನಾನೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಬಿಸಿ ಮಾಡ್ಕೊಂಡಿದ್ರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ನೋಡಿ. ಚೆನ್ನಾಗಿ ಜೀರಿಗೆ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕಿದ್ದೀನಿ ನೋಡಿ. ಜೀರಿಗೆ ಹಾಕ್ಕೊಂಡು ಈ ಥರ ಜೀರಿಗೆ ಹಾಕಿದ್ದೀನಿ ನೋಡಿ. ಜೀರಿಗೆ ಚಟಪಟ ಅಂತ ಹಾರ್ತಾಯಿವೆ ನೋಡಿ. ಹಾಕ್ಕೊಂಡ್ಮೇಲೆ ಇದರಲ್ಲಿ ಸ್ವಲ್ಪ ಜೀರಿಗೆ ಎಲ್ಲ ಕೆಂಪಾದಮೇಲೆ ಏನು ಮಾಡಬೇಕು ಅಂದರೆ ಇದರಲ್ಲಿ ಕರಿಬೇವು ಹಾಕಬೇಕು ನೋಡಿ. ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಒಲೆ ಮೇಲೆ ಕುದಿಸ್ತಾ ಇದ್ದೀನಿ ನೋಡಿ. ತುಂಬ ಲೇಟ್ ಬೇಕಲ್ವಾ, ಹಾಗಾಗಿ ಗ್ಯಾಸ್ ಮೇಲೆ ಕುದಿಸೋಕ್ಕಾಗಲ್ಲ ಅಂತ ಒಲೆ ಮೇಲೆ ಕುದಿಸಿದ್ದೀನಿ. ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ದಪ್ಪ ಬೆಳ್ಳುಳ್ಳಿ ಕುಟ್ಕೊಂಡು ಈ ಥರ ಹಾಕೋಬೇಕು ನೋಡಿ. ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೆಂಪಗಾದ್ರೇ ಒಗ್ಗರಣೆ ಚೆನ್ನಾಗಿ ಕೂಡುತ್ತೆ ಮತ್ತು ಸಂಡಿಗೆ ಚೆನ್ನಾಗಿ ಹತ್ತುತ್ತೆ ನೋಡಿ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಇವಾಗ ಕೆಂಪಗಾಗಬೇಕು. ಸಂಡಿಗೆಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇದು ಬೆಳ್ಳುಳ್ಳಿ ಕೆಂಪಗಾಗೋ ತನಕ ಇಟ್ಟಿದ್ದೀನಿ ನೋಡಿ. ಈ ಥರ ಕೆಂಪಗೆ ಮಾಡ್ಕೊಂಡು ಇದರಲ್ಲಿ ಇವಾಗ ಒಗ್ಗರಣೆ ಕೊಡಬೇಕಾಗುತ್ತೆ ನೋಡಿ. ಹೇಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದರಲ್ಲಿ ಇದು ನೋಡಿ ಹಿಟ್ಟಿದೆ ನೋಡಿ. ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಸ್ವಲ್ಪ ದಪ್ಪ ರವೆ ಥರನೇ ಇಟ್ಕೋಬೇಕು ನೋಡಿ. ರವೆ ಥರ ಮಾಡ್ಕೋಬೇಕು ನೋಡಿ. ನೀರು ಹಾಕ್ತಾಯಿದ್ದೀನಿ, ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಕ್ಕೀಗ ಈ ಥರ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೊಂಡು ನೋಡಿ ಈ ಥರ ಹಾಕಿದ್ದೀನಿ. ಅರ್ಧ ಬೊಗಣಿ ಹಾಕಿದ್ದೀನಿ ನೀರು. ನಾನು ಹಿಟ್ಟು ನೋಡಿಕೊಂಡು ಹಾಕಿದ್ದೀನಿ ನೋಡಿ. ನೀವು ಎಷ್ಟು ಹಿಟ್ಟು ತೊಗೋತೀರ ಅಷ್ಟು ನೀರು ಕಡಿಮೆ ಬೇಕು ಇದಕ್ಕೆ. ಯಾಕಂದರೆ ಹಿಟ್ಟು ತುಂಬ ಗಟ್ಟಿಯಾಗಿರುತ್ತಲ್ವ, ಹಾಗಾಗಿ ನೀರು ಕಡಿಮೆ ಬೇಕಾಗುತ್ತೆ ನೋಡಿ. ಈ ಥರ ಇವಾಗ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ ನೋಡಿ. ಅದು ಹೆಸರು ಬರೋ ತನಕ ಇಟ್ಕೋಬೇಕು. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇಟ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಟ್ಕೋಬೇಕು. ಇದಕ್ಕೆ ನೋಡಿ ತಣ್ಣೀರಿನಿಂದ ಈ ಥರ ಕಲಿಸ್ತಾ ಇದ್ದೀನಿ ನೋಡಿ. ಅದು ಅಲ್ಲಿ ಹೆಸರು ಬರೋ ತನಕ ಇಲ್ಲಿ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ. ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿನೂ ಮಾಡಬಾರ್ದು ಮತ್ತು ಜಾಸ್ತಿ ಸಡಿಲನೂ ಮಾಡಬಾರ್ದು. ಮೀಡಿಯಮ್ ಇರಬೇಕು. ಅಂದರೆ ಬಿಸಿನೀರು ಇರುತ್ತಲ್ಲ, ಬಿಸಿನೀರಲ್ಲಿ ಕುಡ್ಕೊಳ್ಳೋಕ್ಕೆ ಬೇಕಲ್ವಾ, ಹಾಗೆ ಹಾಕಿದರೆ ಗಂಟು ಆಗುತ್ತೆ ಅಂತ ಈ ಥರ ನೀರಲ್ಲಿ ಸ್ವಲ್ಪ ಕಲಿಸಿ ಹಾಕಿದರೆ ಗಂಟಾಗೋದಿಲ್ಲ. ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೋಬೇಕು ನೋಡಿ. ಚೆನ್ನಾಗಿ ನೀರು ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು ನೋಡಿ. ಈ ಥರ ನೀರು ಹಾಕ್ಕೋಬಾರ್ದು. ಇದರಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದು ನೋಡಿ. ಈ ಥರ ನೀರಿಗೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ನೋಡಿ. ಕಲಿಸಿಟ್ಟಿದ್ದೀನಿ ನೋಡಿ. ಈ ಥರ ಕಲಿಸಿಟ್ಕೊಂಡು ಹಿಟ್ಟು ನೋಡಿ. ಒಗ್ಗರಣೆ ಬಂದಮೇಲೆ ಈ ಥರ ಹಾಕಬೇಕು ನೋಡಿ. ಹಿಟ್ಟು ಹಾಕಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈ ಥರ ಹಾಕ್ತಾ ಇರಬೇಕು ನೋಡಿ. ಹಾಕ್ತಾಯಿದ್ದೀನಿ ನೋಡಿ. ನಾನಿವಾಗ ಈ ಥರ ಒಂದು ಕಡೆಯಿಂದ ಕೈ ಆಡಿಸ್ತಾ ಇರಬೇಕು ಮತ್ತು ಒಂದು ಕಡೆಯಿಂದ ಹಾಕ್ತಾ ಇರಬೇಕು ನೋಡಿ. ಈ ಥರ ಹಾಕ್ಕೊಂಡು ಉಪ್ಪು ಚೆನ್ನಾಗಿ ಬಾಯಿ ತುಂಬ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸಿ ನೋಡಿ. ಹೇಗಾಗಿದೆ ನೋಡಿ ಹಿಟ್ಟು. ಇವಾಗ ಸಾಫ್ಟ್ ಆಗಿರುತ್ತೆ ನೋಡಿ. ಇವಾಗ ಇದಕ್ಕೆ ಇಲ್ಲ ಅಂದರೆ ಏನಾರ ಒಂದು ತಾಸು ಕುದಿಸ್ಬೇಕು ಚೆನ್ನಾಗಿ, ಅಂದರೆ ಸಂಡಿಗೆ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನೋಡಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ತುಂಬ ಲೇಟು ಕುದಿಸ್ಬೇಕು. ಎಷ್ಟು ಕುದಿಸ್ತೀವಲ್ಲ ಅಷ್ಟು ಇದರ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಸಂಡಿಗೆನೂ ಸೂಪರಾಗಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಸ್ಬೇಕು ನೋಡಿ. ಇಲ್ಲಾಂದರೆ ಹಾಫ್ ಆನ್ ಅವರ್ ಮೇಲೆ ಕುದಿಸ್ಕೋಬೇಕಾಗುತ್ತೆ ನೋಡಿ. ಉರಿ ಚೆನ್ನಾಗಿ ಹಾಕ್ಕೊಂಡು ಈ ಥರ ಕುದಿಸ್ಕೋಬೇಕು ನೋಡಿ. ಎಲ್ಲ ಬಬಲ್ಸ್ ಬರಬೇಕು ಇದ್ರ ಮೇಲೆ, ಅಂದರೆ ಹಿಟ್ಟು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ನೋಡಿ. ಯಾವ ಥರ ಆಗಿದೆ ನೋಡಿ ಹಿಟ್ಟು. ಇವಾಗ ಸೂಪರಾಗಿ ಆಗುತ್ತೆ. ಮತ್ತು ಶೇಂಗಾ ಜೊತೆ ಬೇಸಿಗೆ ಕಾಲದಲ್ಲಿ ಕುಂತು ಹರಟೆ ಹೊಡೆಯುತ್ತಾ ತಿನ್ನೋಕ್ಕೆ ಸೂಪರಾಗಿರುತ್ತೆ ನೋಡಿ. ಸಾಯಂಕಾಲ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಏನು ಬೇರೆ ಅಲ್ಲ, ಇದೇ ಥರ ಹೆಲ್ದಿ ಫುಡ್ ಆಗಿರುತ್ತೆ. ಮತ್ತು ಶುಗರ್ ಇದ್ದವರಿಗಂತೂ ಚೆನ್ನಾಗಿರುತ್ತೆ. ಇದರಿಂದ ಕಂಟ್ರೋಲು ಆಗುತ್ತೆ. ಹಾಗಾಗಿ ಇದನ್ನು ಮಾಡಿ ನೋಡಿ. ನೀವು ನೋಡಿ ಟ್ರೈ ಮಾಡಿ ನೋಡಿ. ಹಿಟ್ಟು ಕುದೀತಾ ಇದೆ ನೋಡಿ. ಈ ಥರ ಕುದಿಬೇಕು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಕುದಿರೆ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದರೆ ಚೆನ್ನಾಗಿ ಹಿಟ್ಟು ಕುದಿಯುತ್ತೆ. ಹಾಗಾಗಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ನೀವು ಟ್ರೈ ಮಾಡಿ. ಸೂಪರಾಗಿರುತ್ತೆ. ಬೇಸಿಗೆ ಕಾಲದಲ್ಲಂತೂ ಶೇಂಗಾ ಜೊತೆ ತಿನ್ನೋಕ್ಕೆ ಟೇಸ್ಟ್ ಸೂಪರಾಗಿರುತ್ತೆ ನೋಡಿ. ನಾನು ವರ್ಷಕ್ಕೆ ಮಾಡ್ತೀನಿ. ಈ ಥರ ಮಾಡಿಟ್ರೆ ಒಂದೊಂದು ಡಬ್ಬೆ ಮಾಡಿಟ್ರೆ ಮಕ್ಕಳು ತಿಂತಾರೆ, ನಾವು ತಿಂತೀವಿ. ಶುಗರ್ ಇದ್ದವರಿಗಂತೂ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಇದು. ತಿನ್ಬೋದು ಮತ್ತು ಕರಗಿಸ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಶೇಂಗಾ ಬೀಜ ಜೊತೆನೂ ತಿನ್ಬೋದು. ಇಲ್ಲಾಂದರೆ ಬೇಕಾದರೆ ಕರಗಿಸ್ಕೊಂಡು ತಿನ್ಬೋದು ನೋಡಿ. ಈ ಥರ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ನೋಡಿ. ಹಿಟ್ಟು ಕುದೀತಾ ಇದೆ ನೋಡಿ. ಇವಾಗ ಬೇಸಿಗೆ ಕಾಲದ ಸಾಯಂಕಾಲ ಟೈಮಲ್ಲಿ ತಿನ್ನಬೇಕು. ಇದು ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೂ ಚೆನ್ನಾಗಿರುತ್ತೆ ನೋಡಿ. ಹಿಟ್ಟು ಇವಾಗ ಬಬಲ್ಸ್ ಬರ್ತಾಯಿದೆ ನೋಡಿ. ಈ ಥರ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದರೆ ಚೆನ್ನಾಗಿರುತ್ತೆ ನೋಡಿ ಹಿಟ್ಟು. ಇವಾಗ ನೋಡಿ, ಈಗ
ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನೋಡಿ ಹೇಗೆ ಕುದೀತಾ ಇದೆ ಅಂತ. ಹಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೋಡಿ, ಅಂದರೆ ಸಂಡಿಗೆನೂ ಮುರಿಯೋದಿಲ್ಲ ಮತ್ತು ಅವು ಚಕ್ಲಿನೂ ಮುರಿಯೋದಿಲ್ಲ. ಚಕ್ಲಿನೂ ಹಾಕ್ಬೋದು ಇದರಿಂದ. ನಾನು ಚಕ್ಲಿನೂ ಮಾಡ್ತಾಯಿದ್ದೀನಿ ಮತ್ತು ಸಂಡಿಗೆ ಕಡ್ದು ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ. ನೋಡಿ ಅದು ಯಾವಾಗ ಚೆನ್ನಾಗಿ ಹಿಟ್ಟು ಕುದೀತಾ ಇದೆ ನೋಡಿ, ಕುದಿಬೇಕು ನೋಡಿ. ಎಷ್ಟೊತ್ತು ಕುದೀತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದರಿಂದ ಹೊರಗಡೆ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದರೆ ಚೆನ್ನಾಗಿ ಹಿಟ್ಟು ಕುದೀತೆ ಅಂತ ತಿಳ್ಕೊಬೇಕು. ಇದು ಗ್ರೀನ್ ಕಲರ್ ಇದ್ದಿದ್ದು ವೈಟ್ ಕಲರ್ ಆಗುತ್ತೆ ಹಿಟ್ಟು, ಅಂದ್ರೇ ಅದು ಸಂಡಿಗೆ ಕಡಿಯೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಸುಮಾರು ಟೈಮ್ ಕುದಿಸ್ಬೇಕಾಗುತ್ತೆ, ಅರ್ಧ ತಾಸು 1 ತಾಸಾದರೂ ಕುದಿಸ್ಬೇಕಾಗುತ್ತೆ ನೋಡಿ. ಈ ಥರ ಕುದಿಸ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ನೋಡಿ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ನೋಡಿ. ಇವಾಗ ರೆಡಿ ಆದಮೇಲೆ ಒಂದು ಸೀರೆ ಆಗಲಿ ಮತ್ತು ಪಂಚೆ ಆಗಲಿ ತೊಗೊಂಡು ಸ್ವಚ್ಛ ತೊಳ್ಕೊಂಡು ಇಟ್ಕೊಂಡು ಈ ಥರ ಹಾಕ್ಕೋಬೇಕು ನೋಡಿ. ನಾನು ಹಾಕ್ತಾಯಿದ್ದೀನಿ ನೋಡಿ. ಬೇಸಿಗೆ ಬಿಸಿಲಲ್ಲಿ ಹೋಗಿ ಮೇಲ್ಗಡೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು, ರೆಡಿ ಮಾಡ್ಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ ನೋಡಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರನೂ ಚಕ್ಲಿನೂ ಹಾಕೋಬೋದು ಮತ್ತು ಸಂಡಿಗೆನೂ ಕಡಿಬೋದು. ಸಂಡಿಗೆ ಕಡಿಯೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕಿದ್ದೀನಿ. ಇವಾಗೆಲ್ಲ ಇನ್ನೂ ಹಾಕ್ತಾಯಿದ್ದೀನಿ, ತುಂಬ ಇದೆ ಹಿಟ್ಟು, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಸುಮಾರು ಇಲ್ಲಾಂದರೆ 2.5 kg ಹಿಟ್ಟಿಂದ ಮಾಡಿದ್ದೀನಿ ನಾನು ನೋಡಿ. ಸೂಪರಾಗಿದೆ ನೋಡಿ. ಈ ಥರ ಹಾಕ್ತಾಯಿದ್ದೀನಿ. ಮತ್ತು ಒಂದು ಕಡೆ ಸಂಡಿಗೆ ಕಡಿಯೋಕ್ಕೆ ಹಿಟ್ಟು ಹಾಕಿಟ್ಟಿದ್ದೀನಿ. ಅದರಲ್ಲಿ ಖಾರ, ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿಟ್ಟಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಮೊದಲಿದ್ದು ಚಕ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚಕ್ಲಿ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಾಗಾಗಿ ಚಕ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ನೋಡಿ ನೀವು. ಎಲ್ಲರೂ ಬೇಸಿಗೆ ಕಾಲದಲ್ಲಿ ಮಾಡ್ತಾರೆ ನೋಡಿ. ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ ನಾನು. ಇವಾಗ ಚೆನ್ನಾಗಾಗಿದೆ ನೋಡಿ. ಇಷ್ಟು ಸುಮಾರು ಮಾಡಿದ್ದೀನಿ, ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಇವಾಗ ನೋಡಿ ಇದು ಒಂದು ಬೇರೆ ಹಿಟ್ಟು ತೊಗೊಂಡು ಅದರಲ್ಲಿ ನೋಡಿ ಉಳ್ಳಾಗಡ್ಡಿ, ಖಾರ, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಜೀರಿಗೆ ಪುಡಿ ಎಲ್ಲ ಹಾಕಿ ನೋಡಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕೈಯಿಂದ ಫಿಂಗರ್ಸಿಂದ ಕಟ್ ಮಾಡಿ ಹಾಕಬೇಕು. ಇವು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೋಡಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಹೇಗಿದೆ ಅಂತ ನೋಡಿ. ಸೂಪರಾಗಿದೆ ನೋಡಿ. ಈ ಥರ ಇಷ್ಟೊಂದು ಅರ್ಧ ಬುಟ್ಟಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಉಳ್ಳಾಗಡ್ಡಿ ಮತ್ತು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಇಲ್ಲಿದ್ದೀನಿ ನೋಡಿ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಕಡಿಬೇಕು. ಇವಾಗೆಲ್ಲ ಸಣ್ಣಗೆ ಎಲ್ಲ ಕಡಿಬೇಕು. ಕಡಿದು ಹಾಕಿಟ್ಟಿದ್ದೀನಿ ನೋಡಿ. 2 ದಿವಸ ಒಣ ಹಾಕ್ಕೊಂಡು ಈ ಥರ ನೋಡಿ ಡಬ್ಬೆಯಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ ನೋಡಿ. ಒಂದು ಕಡೆ ಚಕ್ಲಿ ಇದೆ ಮತ್ತು ಒಂದು ಕಡೆ ಸಂಡಿಗೆ ಹಾಕಿದ್ದೀನಿ ನೋಡಿ. ಸೂಪರಾಗಿರುತ್ತೆ ನೋಡಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು.